ವಿಶ್ವಕರ್ಮ ನಮ್ಮ ನೆಲದ ಸಾಂಸ್ಕೃತಿಕ ನಾಯಕ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಎಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಾಕ್ಟರ್ ಕೆಪಿ ನಂಜುಂಡಿ ವಿಶ್ವಕರ್ಮ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಸೋಮನಹಳ್ಳಿ ಗ್ರಾಮದಲ್ಲಿ ಕೃಷ್ಣರಾಜಪೇಟೆ ತಾಲೂಕು ವಿಶ್ವಕರ್ಮ ಮಹಾಸಭಾ ಹಾಗೂ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ವಿಶ್ವಕರ್ಮ ಸಂಘವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ವಿಶ್ವಕರ್ಮ ಈ ಜಗತ್ತಿನ ತಾಂತ್ರಿಕ ಶಿಲ್ಪಿ, ನಾಗರಿಕ ಸಮಾಜದ ನಿರ್ಮಾಣದ ರೂವಾರಿ. ತನ್ನ ಪಂಚ ಕಸಬುಗಳ ಮೂಲಕ ಸುಭದ್ರ ರಾಷ್ಟ್ರದ ನಿರ್ಮಾಣಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಿರುವ ವಿಶ್ವಕರ್ಮ ಸಮಾಜದ ಬಂಧುಗಳು ತಮ್ಮಲ್ಲಿನ ಭಿನ್ನಮತವನ್ನು ಬದಿಗಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಸಂಘಟಿತರಾಗಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಪಡೆದುಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬಂದು ಸಾಧನೆ ಮಾಡಬೇಕು ಎಂದು ನಂಜುಂಡಿ ವಿಶ್ವಕರ್ಮ ಕೈ ಮುಗಿದು ಮನವಿ ಮಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆಯುತ್ತಿದ್ದರೂ ವಿಶ್ವಕರ್ಮ ಸಮಾಜದ ಬಂಧುಗಳ ಬದುಕು ಇಂದಿಗೂ ಸಂಕಷ್ಟದಲ್ಲಿದೆ. ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗಲೇಬೇಕು. ನಮಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ದಾನಮಾನ ಸಿಗಬೇಕಾದರೆ ಸಂವಿಧಾನಬದ್ಧವಾಗಿ ನೀಡುತ್ತಿರುವ ಮೀಸಲಾತಿಯ ಸೌಲಭ್ಯ ಮತ್ತು ಸಮಾಜಕ್ಕೆ ಸಿಗಬೇಕು. ಈ ದಿಕ್ಕಿನಲ್ಲಿ ಯಾವುದೇ ಹೋರಾಟಕ್ಕೂ ಕೂಡ ನಾನು ಸದಾ ಸಿದ್ಧನಾಗಿದ್ದೇನೆ. ವಿಶ್ವಕರ್ಮ ಸಮಾಜಕ್ಕೆ ಮೀಸಲಾತಿ ಬೇಡ ಎನ್ನುವವರು ಸಮಾಜದ ವಿರೋಧಿಗಳು. ಮುಂದಿನ ದಿನಗಳಲ್ಲಿ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತವಾಗಲಿದೆ ಎಂದು ನಂಜುಂಡಿ ವಿಶ್ವಕರ್ಮ ಹೇಳಿದರು. ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಗೌಡ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು. ಶಾಸಕ ಎಚ್ಡಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಿಚಾರವಾದಿ ಹಾಗೂ ಚಿಂತಕರಾದ ಸ್ನೇಹ ರಂಗಸ್ವಾಮಿ ವಿಶೇಷ ಉಪನ್ಯಾಸ ನೀಡಿದರು. ಅರಕಲಗೂಡಿನ ಅರೆಮಾದನಹಳ್ಳಿಯ ಸುಜ್ಞಾನಾನಂದ ತೀರ್ಥ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ವಿಶ್ವಕರ್ಮ ಸಮಾಜದ ಬಂಧುಗಳು ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದಾಗಿ ಕೆಲಸ ಮಾಡುವ ಮೂಲಕ ಸಮಾಜದ ಸಂಘಟನೆಗೆ ಬದ್ಧತೆಯಿಂದ ದುಡಿಯಬೇಕು. ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ಪಂಚ ಕಸುಬುಗಳ ಮೂಲಕ ಕೊಡುಗೆ ನೀಡುತ್ತಿರುವ ವಿಶ್ವಕರ್ಮರ ವೃತ್ತಿ ಕೌಶಲ್ಯವು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕು ವಿಶ್ವಕರ್ಮ ಕರಕುಶಲ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ ಸ್ವಾಗತಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೂಪೇಶ್ ಆಚಾರ್ ವಂದಿಸಿದರು. ಶಿಕ್ಷಕರಾದ ಮಂಜು ಮತ್ತು ರಮೇಶ್ ಕಾರ್ಯಕ್ರಮ ನಿರೂಪಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಮತ್ತು ನಂಜುಂಡಿ ಅವರ ಭಾಷಣ ಕೇಳುವಂತದ್ದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಸಕರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಪ್ರಥಮವಾಗಿ ವಿಶ್ವಕರ್ಮ ಸಮಾಜ ಸೋಮನಹಳ್ಳಿ ವೃತ್ತದಲ್ಲಿ ಒಂದು ಸಂಘವನ್ನ ರಚನೆ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥ ಕೆಲಸ. ಆ ಶ್ಲಾಘನೀಯವಾದಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ವಾಮೀಜಿಗಳ ಆಶೀರ್ವಾದ. ಅಥವಾ ವಿಶ್ವಕರ್ಮ ಜಯಂತಿಯನ್ನ ಸರ್ಕಾರವೇ ಘೋಷಣೆ ಮಾಡಿ ಆಚರಿಸುವಂತೆ ಆದೇಶ ನೀಡಿರ್ತಕ್ಕಂಥದ್ದಾಗ್ಲಿ, ಅಥವಾ ಅಮರ ಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವನ್ನ ಸರ್ಕಾರದಿಂದಲೇ ಘೋಷಣೆ ಮಾಡಿ ಆಚರಣೆ ಮಾಡ್ತಕ್ಕಂಥದ್ದಾಗ್ಲಿ, ಇದೆಲ್ಲ ನಮಗೇನಾದ್ರೂ ಇವತ್ತು ಸಿಕ್ಕಿದೆ ಅಂದ್ರೆ ಆ ಸಂಘಟನೆಯ ಪ್ರತೀಕವೇ ಅಂತ ಹೇಳಿ ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ ಬಂಧುಗಳೇ, ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಬಹುಶಃ ಅಂದಿನಿಂದ ಸಂಘಟನೆ ಪ್ರಾರಂಭ ಆಯಿತು. ಎಲ್ಲ ಕಡೆಗಳಲ್ಲಿ ಅವಾಗ ಇದ್ದಂತ 28 ಜಿಲ್ಲೆಯಲ್ಲಿಯೂ ಕೂಡ ಸಮಾವೇಶಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ, ಎಲ್ಲ ಗೊತ್ತಿರ್ತಕ್ಕಂಥದ್ದು. ಆನಂತರ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಹಾಸಮ್ಮೇಳನವು ಕೂಡ ಅಭೂತಪೂರ್ವವಾಗಿ ಆಗಿರೋಯ್ತು ಬಂಧುಗಳೇ. 1977ರಲ್ಲಿ ಆವೂರು ಆಯೋಗವನ್ನು ರಚನೆ ಮಾಡ್ತಾರೆ ದೇವರಾಜ ಅರಸೂರು. ಯಾವ್ಯಾವ ಸಮಾಜಗಳು ಶೋಷಣೆಗೊಳಪಟ್ಟಿದ್ಯೋ ಅವ್ರಿಗೆಲ್ಲನೂ ಕೂಡ ಸವಲತ್ತು ಮೀಸಲಾತಿ ಮೂಲಕ ಅವ್ರಿಗೆ ಸೌಕರ್ಯ ಕೊಡಿ ಸರ್ಕಾರದ ಅಂತ ಅಲ್ಲಿನೂ ಮೋಸ ಮಾಡಿದ್ರು, ಇಲ್ಲೂ ಮೋಸ ಆಯ್ತು. ಇವಾಗ ನಿಮ್ಮನ್ನು ಉಳಿಸೋದು ಯಾರು? ಮೀಸಲಾತಿ ಅನ್ನೋದು ಒಂದು ವರ ಪ್ರಜಾಪ್ರಭುತ್ವದಲ್ಲಿ, ಶಾಪ ಅಲ್ಲ ಅದು. ನೋಡಿ ನಾವೇನ್ ನೋಡ್ರು,
ನೋಡಿ ನಮ್ಮ ಶಾಸಕರು ಮಂಜು ಇವರೆಲ್ಲ ಇಟ್ಕೊಳ್ಳಿ, ನೀವು ಅವ್ರಿಗೆ ಹೇಳಿ, ಸರ್ ನಿಮ್ ಜೊತೆಲಿ ಇರ್ತೀವಿ, ನಮ್ಗೆ ಗ್ರಾಮ ಪಂಚಾಯತಿ ಟಿಕೆಟ್ ಕೊಡಿ, ನಮ್ಗೆ ತಾಲೂಕ್ ಪಂಚಾಯತಿ ಟಿಕೆಟ್ ಕೊಡಿಸಿ, ನಮ್ಗೆ ಬೋರ್ಡ್ಗಳಲ್ಲಿ ಹಾಕ್ಸಿ. ನಿಮ್ಗೆ ಯಾಕೆ ಬೇಕ್ರಿ ಪಕ್ಷ? ನಿಮ್ಗೆ ಅವಕಾಶ ಬೇಕು. ಸಂಘದಲ್ಲಿ ಮೀಸಲಾತಿ ಅನ್ನೋದು ಶೋಷಿತ ವರ್ಗಗಳಿಗೆ, ಸಾಮಾಜಿಕ ನ್ಯಾಯದಿಂದ ದೂರ ಇರೋರಿಗೆ, ನಿರ್ಲಕ್ಷ್ಯಕ್ಕೆ ಗುರಿಯಾಗಿರೋರಿಗೆ, ಅವರ ಕಸುಬುಗಳನ್ನು ಇಟ್ಟುಕೊಂಡು ಅವ್ರ ಬದುಕನ್ನು ಕಟ್ಟಿಕೊಳ್ಳೋಕ್ಕಾಗದೇ ಇದ್ದಂಥವ್ರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಸಂವಿಧಾನದಲ್ಲಿ ಇರೋದ್ರಿ. ಅದು ಜಾತಿಯ ರೂಪಕ ಅಲ್ಲ. ಅದು ನಾವೆಲ್ಲ ಪರಿಶಿಷ್ಟ ಪಂಗಡಕ್ಕೆ ಹೋಗಕ್ಕೆ ಸಾಧ್ಯನಾ? ಅದೊಂದು ವರ್ಗ. ಮೀಸಲಾತಿ ಅನ್ನೋದು ಕೂಡ ನಾವು ಆ ವರ್ಗದಲ್ಲಿ ಇದ್ರೆ ನಮ್ಗೆ ಸವಲತ್ತು ಸಿಕ್ಲಿ ಅಂತಾನೆ, ನಮ್ಮ ಜಾತಿನ ಮಾರಾಟ ಮಾಡ್ಕೊಳ್ಳೋದು ಅಂತ ಅಲ್ಲ ಅದು. ಕುಲಶಾಸ್ತ್ರ ಅಧ್ಯಯನ ಮಾಡಿದೆ ನಾನು. ಯಡಿಯೂರಪ್ಪರು ಬಂದು ನೀನ್ ಮಂತ್ರಿ ಮಾಡ್ತೀರಿ ಬಂದ್ಬಿಡು ಅಂದ್ರು. ಆಯ್ತು, ನಮ್ಮ ಅಪ್ಪನ ಗಂಟೆ ನೋಡಿದೆ, ನಿಮ್ಮನ್ನ ನಾನು ಮುಖ್ಯಮಂತ್ರಿ ಮಾಡಕ್ ಸಪೋರ್ಟ್ ಮಾಡ್ತೀನಿ, ನೀನ್ ನನ್ನ ಮಂತ್ರಿ ಮಾಡಿದ್ರೆ ಅವನಿಂದ ಹೋಗ್ಬಿಟ್ಟೆ. ಅಲ್ಲೋಗ ಏನ್ ಮಾಡಿದೆ? ಅಮರಶಿಲ್ಪಿ ಜಕಣಾಚಾರ್ಯ ಅಂತಂದೆ, ಅಲ್ಲಿಂದ ಮತ್ತೆ ಕಾಂಗ್ರೆಸ್ ಬಂದೆ. ನೀವು ಗಂಟು ಹೋದಂದ್ರೆ ನಮಗ್ ಬೇಕಾಗಿರೋ ಅವಕಾಶ ನೀವ್ ಯಾಕೆ ರಾಜಕೀಯ ಮಾಡ್ತೀರಾ? ಕೊಡ್ತಾರೆ. ನನ್ನ ಹೆಂಡತಿನೇ ಯಾರು ವೋಟ್ ಹಾಕ್ತಾರೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ನೀವು ಅವಕಾಶ ಉಪಯೋಗಿಸ್ಕೋಬೇಕು, ಜಾರಿಗೆ ತೋರ್ಬೇಕು ಅಂತೀನಿ. ಅಲ್ಲಪ್ಪ, 100 ಮಿಲಿ ಈ ಜಾತಿಗಳು ಎಲ್ಲಿವರೆಗೆ ಇರ್ತವೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದೇ ಕಷ್ಟ. ಇದು ನನ್ನ 30 ವರ್ಷದ ರಾಜಕೀಯ ಅನುಭವ. ಇದು ನೀವು ಕೇಳಿಲ್ಲ ಅನ್ನೋ ಕೊಡೋದಿಲ್ಲ. ಈಗ ವಿಶ್ವಕರ್ಮ ಜಯಂತಿನ ಎಲ್ಲರೂ ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಶಾಸಕರಿದ್ದಾರೆ, ಮಾಜಿ ಸಚಿವರೇ ಇದ್ದಾರೆ. ಒಂದು 25 ವರ್ಷದಿಂದ ಹೋಗೋಣ ನಾವು. ಈ ಇತಿಹಾಸವನ್ನ ಮಾಡಿದಂತ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡ್ತಾರಲ್ವಾ, ಈ ವಿಶ್ವಕರ್ಮ ಜಯಂತಿಯನ್ನೇ ನಾವು ಹೋರಾಟ ಮಾಡ್ತೀವಿ, ನಮಗೆ ಕೊಡ್ಬೋದಾಗಿತ್ತಲ್ಲ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿ ಗೋಪುರಗಳನ್ನು ಕಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ, ಆ ಸಮಾಜದ ಮುಖ್ಯ ಇಡೀ ಜಗತ್ತಿಗೆ ಒಂದು ಸ್ಥಾನವನ್ನು ತಂದುಕೊಟ್ಟಂತ ವಿಶ್ವಕರ್ಮ ಜಯಂತಿ ಮಾಡಬೇಕಾಗಿತ್ತಲ್ಲ ಸರ್ಕಾರ. ಅವಾಗ ಯಾಕೆ ಮಾಡಿಲ್ಲ? ಈ ದಿನ ಏನು ವಿಶ್ವಕರ್ಮ ಸಮಾಜ ಸೋಮನಹಳ್ಳಿ ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭ, ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದದಿಂದ ಉದ್ಘಾಟನೆಯನ್ನ ನೆರವೇರಿಸಿ ಮತ್ತೆ ಬೆಂಗಳೂರಿನಿಂದ ಆಗಮಿಸಿ ಸಮುದಾಯಕ್ಕೆ ಅತಿ ಹೆಚ್ಚಿನ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬಿಕೊಂಡ್ಬರ್ತಾ ಇದ್ದಾರೆ. ಸಮುದಾಯ ಕಷ್ಟದಲ್ಲಿ ಒಳ್ಳೆದಾಗಿರಲಿ ಅದಕ್ಕೆ ಭಾಗವಹಿಸ್ತಾ ಇರೋದು ಅವರ ಒಂದು ದೊಡ್ಡ ಶಕ್ತಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನನ್ನ ಆತ್ಮೀಯರು, ಅವರಿಗೆ ಮತ್ತೊಂದು ಸಾರಿ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ, ಮತ್ತೆ ಈಗ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತ ನಮ್ಮ ಕೆಆರ್ಪೇಟೆ ತಾಲೂಕಿನ ಶಾಸಕರಾದಂತ ಮಂಜಣ್ಣ ಅವರೇ, ನಾಗೇಂದ್ರನ ಇದ್ದಾರೆ, ನನ್ನ ಅತಿ ಹೆಚ್ಚಿನ ಆತ್ಮೀಯರು, ಅವ್ರಿಗೂ ಅಭಿನಂದನೆಯನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾದಂತ ಎಲ್ಲ ನನ್ನ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸುತ್ತಾ, ಇಲ್ಲಿ ಎದುರುಗಡೆ ಇರುವಂತ ತಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಮುದಾಯಕ್ಕೆ ಹೆಚ್ಚಿನ ರೀತಿ ನಾನು ಶಕ್ತಿಯನ್ನ ತುಂಬಿಲ್ಲ ಅಂತ ಹೇಳಿದ್ರು, ಇಲ್ಲಿ ಕುಮಾರಣ್ಣ ಇದ್ದಾರೆ ನಮ್ಮ ಅಧ್ಯಕ್ಷರು, ಅಲ್ಲಿ ಒಂದು ಜಾಗದ ಸಮಸ್ಯೆ ಇತ್ತು, ನೀವು ಬಂದಿದ್ರಿ ಗುರುಗಳೇ, ಆ ಜಾಗದ ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಟ್ಟು ಅಲ್ಲಿ 10 ಲಕ್ಷ ರೂಪಾಯಿ ಹಾಕಿದೆ. ಅದೇನು ಕುಮಾರಣ್ಣವ್ರ ತಪ್ಪಿನಿಂದ ನೀವೇ ಹಾಕ್ಸಿದ್ರಿ ನನ್ ಕೇಳಿ ರೂಪಾಯಿ ಎಲ್ಲೋಯ್ತು ಗೊತ್ತಿಲ್ಲ, ಅದನ್ನ ಹುಡುಕ್ಬೇಕು ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಆದ್ಮೇಲೆ ನಾನು ಹೋಗಿ ನಮ್ಮ ನೆಂಜುಂಡಿ ಸಾಬ್ರೆ ಮಾಡಿದೆ, ನನ್ನ ತಾಲೂಕಿಗೆ 16 ಲಕ್ಷ ರೂಪಾಯಿನ ತಾವು ಕೊಟ್ಟಿದ್ದೀರಿ, ಅಭಿನಂದನೆಗಳು. ನಾನು ಪ್ರತಿಯೊಂದು ಇಲ್ಲಿ ಇಡೀ ತಾಲೂಕಿನಲ್ಲಿ
ಸಂತೆಬಾಚಳ್ಳಿ ಗ್ರಾಮಕ್ಕೂ ಕೊಟ್ಟಿದ್ದೀನಿ ಗುರುಗಳೇ, ಮತ್ತೆ ಅಕ್ಕೆಬಾಳ್ ಗ್ರಾಮಕ್ಕೂ ಕೊಟ್ಟಿದ್ದೀನಿ, ಹೊಸದುರ್ಗಕ್ಕೂ ಕೊಟ್ಟಿದ್ದೀನಿ, ಸಂಗಾಪುರಕ್ಕೂ ಕೊಟ್ಟಿದ್ದೀನಿ. ಎಲ್ಲ ಈ ಸಮುದಾಯಕ್ಕೆ ಎಲ್ಲೆಲ್ಲಿ ನಾನೇ ನಿಮ್ಗೆ ವೆಲ್ಕಮ್ ಮಾಡ್ಬಿಡ್ಲ. ನಮ್ಮ RDO ಆಫೀಸರ್ಸ್ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಜಿ ಬಂದಿದ್ದಾರೆ, ಅವರಿಗೆ ಅಭಿನಂದನೆ. ಸಮಯದ ಅಭಾವ ಇರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡೋಲ್ಲ.